ಹಾಯ್ ಹೆಲೋ ಫ್ರೆಂಡ್ಸ್, ಎನ್ ಎಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ಯೂಟ್ಯೂಬ್ನಲ್ಲಿ ಥಂಬ್ನೇಲ್ಸ್ ಹೇಗೆ ಮಾಡಬೇಕಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಯೂಟ್ಯೂಬ್ನಲ್ಲಿ ಥಂಬ್ನೇಲ್ಸನ್ನು ಹೇಗೆ ಮಾಡಬೇಕಂತ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ನಾವು ಯೂಟ್ಯೂಬ್ನಲ್ಲಿ ಥಂಬ್ನೇಲ್ಸ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಯೂಟ್ಯೂಬ್ನಲ್ಲಿ ಥಂಬ್ನೇಲ್ಸ್ ಮಾಡೋಕ್ಕೆ ನಾನು 2 ಆ್ಯಪನ್ನು ಯೂಸ್ ಮಾಡ್ತೀನಿ. ಅವು 2 ಆ್ಯಪನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ಮತ್ತು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅವು ಯಾವ 2 ಆ್ಯಪ್ ಅಂದರೆ, ಒಂದು ಪಿಕ್ಸೆಲ್ ಲ್ಯಾಬ್ ಅಂತ ಒಂದು ಆ್ಯಪ್ ಇದೆ, ಮತ್ತೊಂದು ಫಿಕ್ಸ್ ಆರ್ಟ್ ಅಂತ ಒಂದು ಆ್ಯಪ್ ಇದೆ. ಈ 2 ಆ್ಯಪ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ 2 ಆ್ಯಪ್ ಮುಖಾಂತರ ನೀವು ಯೂಟ್ಯೂಬ್ನಲ್ಲಿ ಥಂಬ್ನೇಲ್ ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ಯೂಟ್ಯೂಬ್ನ ಥಂಬ್ನೇಲ್ಸನ್ನು ಹೇಗೆ ಮಾಡ್ಬೋದು ಅಂತ ನೋಡ್ಕೊಂಬರೋಣ. ಇದನ್ನು ಓಪನ್ ಮಾಡಿದ ಮೇಲೆ ಈ ಥರ ಬರುತ್ತೆ. ಇದನ್ನು ನ್ಯೂ ಟೆಕ್ಸ್ಟ್ ಅಂತಿದೆಯಲ್ಲ, ಇದನ್ನು ತೆಗಿಬೇಕಾಗುತ್ತೆ. ಅಂದರೆ ಇದು ಮೇಲೆ ಡಿಲೀಟ್ ಮೇಲೆ ಒಂದು ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇದರ ಡಿಲೀಟ್ ಅಂತ ಓಕೆ ಕೊಡಿ. ಆಮೇಲೆ ಇದನ್ನು ರಿಸೊಲ್ಯೂಷನ್ ಮಾಡ್ಕೋಬೇಕು ಫ್ರೆಂಡ್ಸ್, ಅಂದರೆ ಸೈಜನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಇಮೇಜ್ ಸೈಜ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಆದಮೇಲೆ ಕಸ್ಟಮ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಯೂಟ್ಯೂಬ್ ಥಂಬ್ನೇಲ್ ಅಂತ ಆಪ್ಷನ್ ಬರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಯೂಟ್ಯೂಬ್ ಥಂಬ್ನೇಲ್ ಮಾಡಬೇಕಾದ್ರೆ ಇದು 1280 ಮತ್ತು 720 ಈ ಸೈಜಿಂದ ಇರಬೇಕಾಗುತ್ತೆ ಫ್ರೆಂಡ್ಸ್. ಈಗ ಅದು ಯೂಟ್ಯೂಬ್ ಥಂಬ್ನೇಲ್ ಮಾಡೋಕ್ಕೆ ಇಮೇಜ್ ಸೆಟ್ ಆಯಿತು ಫ್ರೆಂಡ್ಸ್. ಈಗ ಇದನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಈಗ ಯೂಟ್ಯೂಬ್ನಲ್ಲಿ ನಾವು ಇದು ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ಸ್ ಎಲ್ಲ ಬರುತ್ತೆ ಫ್ರೆಂಡ್ಸ್. ಇದು 3D, ಆಮೇಲೆ ವಿವಿತ್, ಓಲ್ಡ್, ಈ ಥರ ಎಲ್ಲ ಫ್ರೆಂಡ್ಸ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ರಿಫ್ಲೆಕ್ಟ್ ಅಂತ ನಾನು ಇದು ಮಾಡಿದರೆ ಈ ಥರ ಬರುತ್ತೆ ಫ್ರೆಂಡ್ಸ್. ಅಂದರೆ ಒಂದು ಈಗ ಮೇಲೆ ಟೆಸ್ಟ್ ಬರುತ್ತೆ, ಟೆಸ್ಟಿಂದ ರಿಫ್ಲೆಕ್ಷನ್ ಎಲ್ಲ ಬರುತ್ತೆ ಇಲ್ಲಿ. ನಂಗೆ ಇದು ಬೇಡ, ಸೊ ಅದಕ್ಕೆ ನಾನು ಬ್ಯಾಕ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಡಿಫಾಲ್ಟ್ ಅಂತಿದೆಯಲ್ಲ, ಇಲ್ಲಿದು ಮಾಡಿ ಡಿಲೀಟ್ ಮಾಡ್ಕೊಳ್ಳಿ, ಮತ್ತೆ ಇಮೇಜ್ ಸೆಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಥಂಬ್ನೇಲ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಈಗ ಇಲ್ಲಿ ಇಂಪೋರ್ಟ್ ಅಂತ ಆಪ್ಷನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಂಪೋರ್ಟ್ ಅಂತ ಆಪ್ಷನ್ ಬಂದಮೇಲೆ ಈ ಥರ ಬರುತ್ತೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದರಲ್ಲಿ ರಿಸೊಲ್ಯೂಷನ್ ಸೆಟ್ ಮಾಡ್ಕೊಳ್ಳಿ 16:- ಈ ಸೆಟ್ ಆಗ್ತಾಯಿಲ್ಲ ಫ್ರೆಂಡ್ಸ್, ಬೇರೆ ಇಮೇಜ್ ಸೆಟ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇದೀಗ ಈ ಥರ ಆಯಿತು. ಇದನ್ನು ನಾವು ರೀಸೆಲೆಕ್ಟ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಬೋದು, ಕ್ರಾಪ್ ಮಾಡ್ಕೋಬೋದು. ಆಮೇಲೆ ಕಾಪಿ ಮತ್ತು ಇದನ್ನು ಟು ಫ್ರಂಟ್ ಬ್ಯಾಕ್ ಅಂತ ಮಾಡ್ಕೋಬೋದು ಫ್ರೆಂಡ್ಸ್. ಆಮೇಲೆ ನೆಕ್ಸ್ಟ್ ಇದನ್ನು ನಾವು ಇಲ್ಲಿ ಬ್ಯಾಕ್ಗ್ರೌಂಡ್ಗೆ ನಾವು ಯಾವುದು ಕಲರ್ ಬೇಕಲ್ಲ ಆ ಕಲರ್ ಸೆಟ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಇದಕ್ಕೀಗ ಕಲರ್ ಬೇಡ ಫ್ರೆಂಡ್ಸ್, ಕಲರ್ ಮಾತ್ರ ನೋಡೋಣ. ಈಗ ರೆಡ್ ನಾನು ಸೆಲೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್. ಅಂದರೆ ರೆಡ್ ತುಂಬ ಅಟ್ರಾಕ್ಷನ್ ಕಾಣುತ್ತೆ, ಅದಕ್ಕೆ ನಾನು ರೆಡ್ ಅನ್ನು ಸೆಲೆಕ್ಟ್ ಮಾಡಿದ್ದೀನಿ ಫ್ರೆಂಡ್ಸ್.
ಇದರಲ್ಲಿ ನಾವೀಗ ಟೆಸ್ಟನ್ನು ಇದು ಮಾಡ್ಕೋಬೋದು ಫ್ರೆಂಡ್ಸ್. ಈಗ ಟೆಸ್ಟನ್ನು ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಪ್ಲಸ್ ಟೆಸ್ಟ್ ಮೇಲೆ ಪ್ಲಸ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಎದಿ ನ್ಯೂ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನ್ಯೂ ಟೆಸ್ಟ್ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಎಡಿಟ್ ಅಂತಿದೆ, ನ್ಯೂ ಟೆಸ್ಟನ್ನು ಕ್ಯಾನ್ಸಲ್ ಮಾಡಿ. ಈಗ ಯೂಟ್ಯೂಬ್ ಥಂಬ್ನೇಲ್ ಮಾಡುವುದು ಹೇಗೆ ಅಂತ ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ ಫ್ರೆಂಡ್ಸ್. ಇದೇ ಥರ ಈಗ ಟೆಸ್ಟ್ ಬರುತ್ತೆ. ಇದನ್ನು ನಾವು ಕಲರ್ ಚೇಂಜ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಸ್ಟೈಲ್ ಅಂತಿದೆಯಲ್ಲ, ಸ್ಟೈಲ್ನಲ್ಲಿ ಸಾರಿ, ಈಗ ಇದು ಸೆಟ್ ಆಯಿತು ಫ್ರೆಂಡ್ಸ್. ಈಗ ಇಲ್ಲಿ ಕಲರ್ಸ್ ಬರುತ್ತೆ. ಈ ಕಲರ್ನ ಸೆಲೆಕ್ಟ್ ಮಾಡ್ಕೋಬೋದು. ನಮ್ಗೆ ಯಾವ ಕಲರ್ ಬೇಕಲ್ಲ ಆ ಥರ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈಗ ನಾನು ಎಲ್ಲೋ ಸೆಲೆಕ್ಟ್ ಮಾಡಿದ್ದೀನಿ. ಎಲ್ಲೋ ಬಂತು. ಈಗ ಇದನ್ನ ಓಕೆ ಮಾಡಿ ಫ್ರೆಂಡ್ಸ್. ಓಕೆ ಆದಮೇಲೆ ಸೈಜ್ ಬರುತ್ತೆ. ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಸೆಟ್ ಮಾಡ್ಬೋದು. ನಾನು ಇದು ನಾರ್ಮಲ್ ಸೈಜನ್ನು ಸೆಲೆಕ್ಟ್ ಮಾಡಿದ್ದೀನಿ. ಆಮೇಲೆ ಪೇಡಿಂಗ್ ಅಂತಿದೆ, ಇದು ಸರಿಯಾಗಿದೆ. ಆಮೇಲೆ ಟೆಕ್ಸ್ಚರ್ ಅಂತ ಬರುತ್ತೆ. ಟೆಕ್ಸ್ಚರ್ ಏನು ನೀಡಿಲ್ಲ ಅನಿಸುತ್ತೆ. ಆಮೇಲೆ ಸ್ಟೈಲ್ ಅಂತಿದೆಯಲ್ಲ, ಇಲ್ಲಿ ನೀವು ಬೋರ್ಡ್ ಆಗಿ ಇದು ಮಾಡ್ಬೋದು ಫ್ರೆಂಡ್ಸ್. ಬೋರ್ಡ್ ಸೆಟ್ ಮಾಡಿದರೆ ತುಂಬ ಅಟ್ರಾಕ್ಷನ್ ಆಗಿ ಕಾಣುತ್ತೆ. ಓಕೆ, ಇದನ್ನು ಏರಿಯಲ್ ಆಗಿ ಮಾಡ್ಬೋದು. ಆಮೇಲೆ ಕರ್ವ್ ಮಾಡ್ಕೋಬೋದು ಈ ಥರ. ಓಕೆ, ಇದೇ ಥರ ಇದ್ರೆ ಚೆನ್ನಾಗಿ ಅನಿಸುತ್ತೆ ನನಗೆ. ಇದೇ ಇರಲಿ ಫ್ರೆಂಡ್ಸ್. ಆಮೇಲೆ ಬ್ಯಾಕ್ಗ್ರೌಂಡ್ ಅಂತಿಲ್ಲ, ಟೆಸ್ಟ್ಗೆ ಬ್ಯಾಕ್ಗ್ರೌಂಡ್ ಆನ್ ಮಾಡ್ಕೋಬೋದು. ಈಗ ನಮ್ಗೆ ಇದು ಯಾವ ಬ್ಯಾಕ್ಗ್ರೌಂಡ್ ಬೇಕಲ್ಲ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಆಮೇಲೆ ಇಷ್ಟೆಲ್ಲ ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಇವನ್ನೆಲ್ಲ ನಾವು ಯೂಸ್ ಮಾಡ್ಕೋಬೋದು ಬೇಕಿದ್ರೆ. ರಿಫ್ಲೆಕ್ಷನ್ ಬೇಕಂದ್ರೆ ರಿಫ್ಲೆಕ್ಷನ್ ಆನ್ ಮಾಡ್ಕೋಬೋದು. ಸ್ಟಿಕರ್ಸ್ ಬೇಕಿದ್ರೆ ಸ್ಟಿಕರ್ಸ್ ಆ್ಯಡ್ ಮಾಡ್ಕೋದು ಫ್ರೆಂಡ್ಸ್. ಶಾಡೋ ಬೇಕಂದ್ರೆ ಔಟ್ಸೈಡ್ ಶಾಡೋ ಬರುತ್ತೆ. ಫಂಟ್ ಅಂತಿದೆಯಲ್ಲ, ಇಲ್ಲಿ ನಾವು ಸ್ಟೈಲ್ಸನ್ನು ಇದು ಮಾಡ್ಕೋಬೋದು ಫ್ರೆಂಡ್ಸ್. ಯಾವ ಫಂಟ್ ಬೇಕಲ್ಲ ಆ ಥರ. ಈಗ ಇದು ಫಂಟೇ ಚೆನ್ನಾಗಿದೆ, ಅದಕ್ಕೆ ನಾನು ಅದನ್ನೇ ಸೆಲೆಕ್ಟ್ ಮಾಡ್ತಾ ಇದ್ದೆ.
ಪೊಸಿಷನ್ಸ್ ಬರುತ್ತೆ, ಟು ಫ್ರಂಟ್ ಅಂತ. ಆಮೇಲೆ ಇದನ್ನ ಕಾಪಿನ ಮಾಡೋಕೆ ಬರುತ್ತೆ, ಬೇಡಂದರೆ ಕ್ಯಾನ್ಸಲ್ ಮಾಡಿ. ಆಮೇಲೆ ಇಫೆಕ್ಟ್ಸನ್ನು ನಾವು ಸೆಲೆಕ್ಟ್ ಮಾಡ್ಬೇಕು ಫ್ರೆಂಡ್ಸ್. ಬ್ರೈಟ್ನೆಸ್, ಕಾಂಟ್ರಾಸ್ಟ್, ಸ್ಯಾಚುರೇಷನ್ ಈ ಥರ ಎಲ್ಲ ಸೆಟ್ ಮಾಡ್ಕೋಬೋದು. ಈ ಥರ ಎಲ್ಲ ಸ್ಟೆಪ್ಸ್ ಹಾಕ್ಬೋದು ಫ್ರೆಂಡ್ಸ್. ಸ್ಟಿಕ್ಕರ್ಸ್ ಬೇಕಂದರೆ ಸ್ಟಿಕ್ಕರ್ಸ್ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಈ ಥರ ಆಪ್ಷನ್ಸ್ ಬರುತ್ತೆ ಫ್ರೆಂಡ್ಸ್. ಇದೆಲ್ಲ ಆದಮೇಲೆ ಇಲ್ಲಿ ಮೇಲೆ ಈ ಸಿಂಬಲ್ನ ಕ್ಲಿಕ್ ಮಾಡಿದರೆ ಸೇವ್ ಅಂತ ಕೇಳುತ್ತೆ. ಸೇವ್ ಆ್ಯಸ್ ಇಮೇಜ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಆಪ್ಷನ್ಸ್ ಕೇಳುತ್ತೆ. ಇಲ್ಲಿ PNG ಅಥವಾ JPG ಅಂತ ಸೆಲೆಕ್ಟ್ ಮಾಡಿ. ಆಮೇಲೆ ಸೇವ್ ಟು ಗ್ಯಾಲರಿ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ರಮ್ಮಿ ಯಾವುದೇ ಸ್ಪೋರ್ಟ್ಸ್ ಗಿಂತ ಕಡಿಮೆ ಅಂತ ಯಾರು ಹೇಳಿದ್ರು? ಇದಾದ್ಮೇಲೆ ಅದು ಸೇವ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಈಗ ಗ್ಯಾಲರಿ ಹೂ ನೋಡಿದರೆ ಅದು ಸೇವ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಆ್ಯಪ್ ಇದೆ ಫ್ರೆಂಡ್ಸ್, ಪಿಕ್ಸೆಲ್ ಲ್ಯಾಬ್ ಅಂತ. ಸಾರಿ, ಪಿಕ್ಸೆಲ್ ಆರ್ಟ್ ಅಂತ ಒಂದು ಆಪ್ಷನ್ ಇದೆ, ಆ್ಯಪ್ ಇದೆ. ಅದರಲ್ಲೂ ನೀವು ಕ್ರಿಯೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ಎಡಿಟ್ ಫೋಟೋ, ಇದರಲ್ಲಿ ನಮ್ಗೆ ಬೇಕಾದ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ನಾವು ಎಡಿಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇದರಲ್ಲಿ ಟೂಲ್ಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ ಬೇಕಾದ ಸೈಜನ್ನು ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ರೀಸೈಜ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. 1280, ಆಮೇಲೆ ಇದು 750, 1280 ಇದನ್ನು ರೀಸೈಜ್ ಮಾಡ್ಕೊಳ್ಳಿ. ಆಮೇಲೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೋಬೋದು. ರೇಷಿಯೋ ಅಂತಿದೆಯಲ್ಲ, ಅಲ್ಲಿ ಯೂಟ್ಯೂಬ್ನ ರೇಷಿಯೋ ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, 16:9. ಓಕೆ, ಬ್ಯಾಕ್ಗ್ರೌಂಡನ್ನು ಬೇಕಿದ್ರೆ ರಿಮೂವ್ ಮಾಡ್ಕೋಬೋದು, ಬೇಡ ಅಂದರೆ ಬೇರೆ ಯಾವುದಾದ್ರೂ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಈಗ ನಾನು ಬ್ಲ್ಯಾಕ್ ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡಿದ್ದೀನಿ. ಬೇಕಿದ್ರೆ ಬೇರೆ ಯಾವುದಾದ್ರೂ ಅಪ್ಲೋಡ್ ಮಾಡ್ಬೋದು ಫ್ರೆಂಡ್ಸ್. ಈ ಥರ ಬ್ಯಾಕ್ಗ್ರೌಂಡ್ ನೀವು ಹಾಕ್ಬೋದು. ಇದರಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ ಫ್ರೆಂಡ್ಸ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹಾಕ್ಬೋದು ನೀವು. ಇದಾದಮೇಲೆ ಇಲ್ಲಿ ನಾವು ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಸ್ಟಿಕ್ಕರ್ಸ್ ಬೇಕಿದ್ರೆ ಸ್ಟಿಕ್ಕರ್ಸನ್ನು ಆ್ಯಡ್ ಮಾಡ್ಕೋಬೋದು. ಈಗ ನಾನು ಯೂಟ್ಯೂಬ್ ರಿಲೇಟೆಡ್
ವಿಡಿಯೋ ಮಾಡ್ತಿರೋದ್ರಿಂದ ನಾನೀಗ ಯೂಟ್ಯೂಬ್ ಸ್ಟಿಕ್ಕರ್ಸನ್ನು ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ಲೋಡಿಂಗ್ ಲೇಟ್ ಆಗ್ತಾಯಿದೆ ಫ್ರೆಂಡ್ಸ್. ಓಕೆ, ಈಗ ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಟೆಕ್ಸ್ಟ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ ಥಂಬ್ನೇಲ್ ಮಾಡುವುದು ಹೇಗೆ, ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಮ್ಮ ಕಲರ್ ಬೇಕಂದ್ರೆ ಕಲರ್ ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ಅದಕ್ಕೆ ನಾನು ರೆಡ್ ಕಲರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ರೆಡ್ ಅಷ್ಟೊಂದು ಚೆನ್ನಾಗಿ ಕಾಣ್ತಿಲ್ಲ, ಬ್ಲೂನು ಚೆನ್ನಾಗಿ ಕಾಣ್ತಿಲ್ಲ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಗ್ರೀನ್ ಕಲರ್ ಸೆಟ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ಥರ ನಾವು ಥಂಬ್ನೇಲ್ಸನ್ನು ಮಾಡ್ಬೋದು ಫ್ರೆಂಡ್ಸ್. ಓಕೆ, ಆದಮೇಲೆ ಇಲ್ಲಿ ಸೇವ್ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ಸೇವ್ PNG, ಸೇವ್ JPG ಅಂತ ಬರುತ್ತೆ. ನಾನು ಸೇವ್ PNG ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೈಜ್ ಕೇಳುತ್ತೆ, ಸೇವ್ ಕೊಡಿ ಫ್ರೆಂಡ್ಸ್. ಈಗ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ. ಓಕೆ ಫ್ರೆಂಡ್ಸ್, ಈ ಥರ ಯೂಟ್ಯೂಬ್ನಲ್ಲಿ ಥಂಬ್ನೇಲ್ಸ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ನಾನು ಇದೇ ಥರ ಮುಂದಿನ ವಿಡಿಯೋ ನೀವು ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.